ನಾಳೆ ದೆಹಲಿಗೆ ತೆರಳಲಿದ್ದಾರೆ ಡಿಕೆ ಶಿವಕುಮಾರ್. ನಾಳೆ ಬೆಳಗ್ಗೆನೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಮಾಡ್ತಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರುಗಳು ದೆಹಲಿಗೆ ಹೋಗೋದು ಇದೇನು ಮಾಮೂಲಿ ಸಂಗತಿ. ಇದು ಅಲ್ಲಿ ಹೈಕಮಾಂಡ್ ಎಲ್ಲ ದೆಹಲಿಲಿರೋರು ಆ ಕಾರಣಕ್ಕಾಗಿ ಭೇಟಿ ಮಾಡಕ್ ಹೋಗ್ತಾರೆ ಅಂತ ಅಂದ್ಕೊಂಡ್ರು. ಡಿಕೆ ಶಿವಕುಮಾರ್ ಅವರ ಈ ದೆಹಲಿ ಪ್ರಯಾಣದ ಸಂಬಂಧಪಟ್ಟಂಗೆ ಕೆಲ ಕುತೂಹಲದ ವಿಚಾರ ಇದೆ. ಏನದು? ನಾಳೆ ಬೆಳಗ್ಗೆನೆ ಯಾಕೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು? ನಾಳಿನ ಒಂದು ಅತಿ ಮುಖ್ಯ ಒಂದು ಕಾರ್ಯ ಇಲ್ಲಿದೆ ಕರ್ನಾಟಕದ ಮಾಡುವಂಥದ್ದು, ಅದು ಅವರ ಇಲಾಖೆಗೆ ಸಂಬಂಧಪಟ್ಟ ಹಾಗಿದ್ದಂಥದ್ದು. ಆದರೆ ಆ ಕೆಲಸ ಬಿಟ್ಟು ಅವರು ದೆಹಲಿಗೆ ಯಾಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ದೆಹಲಿಗೆ ಅವ್ರು ಅಫ್ಕೋರ್ಸ್ ಹೇಳ್ಬೋದು ಅವರು ಅಸ್ಸಾಂ ಚುನಾವಣಾ ಉಸ್ತುವಾರಿಯನ್ನ ನೋಡ್ಕೊಳ್ಬೇಕಾದಂಥ ಕಾರಣಕ್ಕಾಗಿ ಅಂತ. ಆದರೆ ಇಲ್ಲೇನಾಗ್ತಿದೆ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬಜೆಟ್ ಸಭೆ ಇದೆ ನಾಳೆ ಸಂಜೆ ಇಲಾಖೆ ಸಭೆ ನಿಗದಿಯಾಗಿದೆ. ಜಲಸಂಪನ್ಮೂಲ ಹಾಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಎರಡು ಬಹಳ ದೊಡ್ಡ ದೊಡ್ಡ ಖಾತೆಗಳು. ಡಿ ಕೆ ಶಿವಕುಮಾರ್ ಅವರ ಜವಾಬ್ದಾರಿ ಇರುವಂತ ಖಾತೆಗಳಿವೆರಡು. ನಾಳೆ ಬಜೆಟ್ ಪೂರ್ವಭಾವಿ ಸಭೆಯನ್ನ ನಡೆಸಬೇಕಾದಂತಹ ಅನಿವಾರ್ಯತೆ ಇದೆ. ಆದ್ರೆ ಆ ಪೂರ್ವಭಾವಿ ಸಭೆಯನ್ನ ಬಿಟ್ಟು ದೆಹಲಿಗೆ ಡಿ ಕೆ ಶಿವಕುಮಾರ್ ಪ್ರಯಾಣ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ಪೂರ್ವಭಾವಿ ಸಭೆಗೆ ಡಿ ಕೆ ಶಿವಕುಮಾರ್ ಸವಾಲ್ ಆಗ್ತಿದ್ದಾರೆ ಅಂತಾನೆ ಇದನ್ನ ವಿಶ್ಲೇಷಿಸೋ ಕೆಲಸವೂ ಆಗ್ತಿದೆ. ಸಿಎಂ ಗಾದಿ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಇದ್ಯಾವುದಕ್ಕೂ ಕೂಡ ಕಿವಿಗೊಡದೆ ಅವರು ಬಜೆಟ್ ಮಂಡಿಸುವಂಥ ಪ್ರಕ್ರಿಯೆಯಲ್ಲೆಲ್ಲ ಇದ್ದಾರೆ, ಬಜೆಟ್ ತಯಾರು ಮಾಡುವಂಥ ಪ್ರಕ್ರಿಯೆಯಲ್ಲಿದ್ದಾರೆ. ಈಗ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಾಗೆ ಬಜೆಟ್ ಪೂರ್ವಭಾವಿ ಸಭೆ ನಡೀತಾ ಇದೆ. ಸಹಜವಾಗಿ ಆಯಾ ಇಲಾಖೆಗಳು ತಮ್ಮ ಇಲಾಖೆಗೆ ಏನು ಕೆಲಸ ಆಗಬೇಕಾಗಿದೆ, ಏನೇನು ಕೆಲಸಕ್ಕೆ ಎಷ್ಟೆಷ್ಟು ಅನುದಾನ ಪೆಂಡಿಂಗ್ ಇದೆ, ಬರಬೇಕಾಗಿರುವಂಥ ಅನುದಾನ ಏನು, ಹೆಚ್ಚುವರಿಯಾಗಿ ಹೊಸದಾದಂಥ ಅನುದಾನ ಯಾವುದೇ ಆಗಬೇಕು, ಯಾವ ಪ್ರಾಜೆಕ್ಟ್ಗಳನ್ನು ಕೈಗೊಳ್ತಾ ಇದ್ದೀವಿ, ಇದೆಲ್ಲ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಮುಖ್ಯಮಂತ್ರಿಗಳ ಅಥವಾ ಹಣಕಾಸು ಸಚಿವಾಲಯದ ಮುಂದೆ ಇಟ್ಟು ಅವರು ಅದಕ್ಕೆ ಒಂದು ಅನುಮತಿ ಅನ್ನೋದಕ್ಕಿಂತ ಬಜೆಟ್ನಲ್ಲಿ ತಮ್ಮ ವಿಚಾರ ಉಲ್ಲೇಖ ಮಾಡಬೇಕು, ನಮಗಿಷ್ಟು ಅನುದಾನ ಬೇಕು ಅಂತೇಳಿ ಒಂದು ಕೇಳ್ಕೊಳ್ಳೋಕೆ ಒಂದು ಅವಕಾಶ ಇರುವಂಥದ್ದು. ಆದರೆ ಮಾಡ್ತಾ ಇಲ್ಲ ಉಪಮುಖ್ಯಮಂತ್ರಿಗಳು. ದೆಹಲಿಗೆ ಹೋಗೋದು ನಮ್ದೇನೋ ರಾಜಕಾರಣ, ನಾನು ಸಿಎಂ ಜೊತೆ ಏನು ಮಾತನಾಡಬೇಕು ಅದನ್ನು ಹೇಳಿದ್ದೀನಿ, ಕೇಂದ್ರ ಸಚಿವರು ಹೈಕಮಾಂಡ್ನವರೆಲ್ಲ ನನ್ನ ಕರೆದಿದ್ದಾರೆ, ಪಕ್ಷದ ನಾಯಕರನ್ನ ಭೇಟಿ ಮಾಡೋದು ನಮ್ಮ ಕರ್ತವ್ಯ, ನಾನು ಸಿಎಂ ಅವರ ಅನುಮತಿಯನ್ನ ತೆಗೆದುಕೊಂಡಿದ್ದೀನಿ ಅಂತಾನೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆ ಇದೆ. ಎಕ್ಸಾಕ್ಟ್ಲಿ ನಾನು ಈಗ ತಾನೇ ಅಫ್ಕೋರ್ಸ್ ಇಲ್ಲಿ ತನಕ ಹೇಳ್ತಾ ಇದ್ದ ಹಾಗೆ ನಾಳೆ ಆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಎರಡೂ ಕೂಡ ಅತಿ ದೊಡ್ಡ ಖಾತೆಗಳಾಗಿರುವಂಥ ಕಾರಣಕ್ಕಾಗಿ ಬೆಂಗಳೂರು ನಗರಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನು ವಿಚಾರ, ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನೇನು ಅನುದಾನ ಬೇಕಿದೆ, ಇದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳ ಯಾಕಂದರೆ ಅವರೇ ಹಣಕಾಸು ಸಚಿವರಾಗಿರುವಂಥ ಕಾರಣಕ್ಕಾಗಿ ಅವರು ಮುಂದಿಡುವಂಥ ಒಂದು ಪ್ರಕ್ರಿಯೆಗಳೆಲ್ಲ ನಡೆಯುವಂಥ ಒಂದು ಸಂದರ್ಭ ಇದು. ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸೋದಕ್ಕೆಲ್ಲ ಶುರು ಮಾಡಿದ್ದಾರೆ. ಆದರೆ ಎರಡು ಪ್ರಮುಖ ಖಾತೆಗಳನ್ನು ನಿಭಾಯಿಸ್ತಾ ಇರುವಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಳಿನ ಈ ಬಜೆಟ್ ಪೂರ್ವಭಾವಿ ಸಭೆಗೆ ಹಾಜರಾಗಿದೆ. ಅವರು ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ ಅಂತ ಅಂದರೆ ಒಂದು ಇಲ್ಲಿರುವಂಥ ಪೂರ್ವಭಾವಿ ಸಭೆಗಿಂತನೂ ಅತಿ ಮುಖ್ಯ ಆದಂಥ ಕಾರ್ಯ ಏನಾದ್ರು ದೆಹಲಿಯಲ್ಲಿ ಇದೆಯಾ ಅಂತ ಅದನ್ನು ಅವರು ಅಸ್ಸಾಂ ಚುನಾವಣೆ ವಿಚಾರ ಹೇಳ್ಬೋದು. ಬಟ್ ಅದಕ್ಕೆ ಏನಾದ್ರು ಪೋಸ್ಟ್ಪೋನ್ ಮಾಡ್ಕೊಳ್ಳೋಕ್ಕೋ ಮತ್ತೊಂದು ಅವಕಾಶ ಇತ್ತು ಅಂತ ಸಹಜವಾಗಿ ನಮಗೆ ಅನಿಸುವಂಥ ಸಂಗತಿ. ಬಟ್ ಅದನ್ನು ಮೀರಿ ಅವರು ಹೋಗ್ತಾ ಇದ್ದಾರೆ ಅಂತ ಅಂದರೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಾಗೆ ಸವಾಲು ಹಾಕೋ ಕೆಲಸ ಇದು ಅಂತಾನೆ ಕೆಲವರು ವಿಶ್ಲೇಷಿಸ್ತಾ ಇದ್ದಾರೆ. ಅವರು ಎಲ್ಲ ನಿಮ್ಗೆ ಯಾಕೆ ಇಷ್ಟು ಕುತೂಹಲ? ನಾನು ನೋಡ್ರಿ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ ಸಿ ಎಂ ಒಂದು ಕಡೆ ಸೈಡ್ ಗಿಡಿ, ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ನಾನು ಹೋಗಿ ಅಲ್ಲಿ ನನ್ನ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ ಎಂ ಪಿಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನು ನಾನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ, ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಸರ್ B2A ಖಾತಾ ಕೊಡೋಣ ಸರ್, ಇದೇ ಬ್ರಾಡ್ ಪ್ಲಸ್ ಮುಂದೆ B2A ಖಾತಾ ಕೊಡಿ, ಜನರು ಬರ್ತಾರೆ ಸರ್ 8 ಜನ. ಈಗ ನಿಮ್ಗಿಷ್ಟ ಅಲ್ವಾ ನಾನು ಆಗೋದು? ನಿಮ್ಮ ಬೈಕ್ ಹೇಳಿ ಫಸ್ಟ್. ರಾಯಚೂರು ಹೋಗಿದ್ದೀನಿ, ರಾಯಚೂರಿಂದ ಕೇರಳ ಹೋಗಿದ್ದೀನಿ, ಕೇರಳದಿಂದ ವಾಪಸ್ ಬಂದಿದ್ದೀನಿ. I am going to Delhi tomorrow.